ಯೋಗೇಶ್ವರ್ ಮಗಳು ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ. ಅಪ್ಪ ಮಗಳನ್ನ ದೂರ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಹೆಣ್ಣು ಮಗಳು ಧೈರ್ಯ ಮಾಡಿದ್ದಾಳೆ, ನೋಡೋಣ ಏನಾಗುತ್ತೆ. ಅಪ್ಪ ಮಗಳನ್ನ ದೂರ ಮಾಡಿದೆ ಅಂತ ಜನ ನನ್ನ ಕೇಳಬಾರ್ದು, ಅಪ್ಪ ಮಗಳು ಸರಿ ಹೋಗ್ಬೋದು ಅಂತ ಅಂದುಕೊಂಡಿದ್ದೇನೆ. ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ನಿರ್ಧಾರ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಯೋಗೇಶ್ವರ್ ಮಗಳು ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿರುವಂತಹ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ, ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ, ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ, ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಶಿ ಈಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ರು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ನನ್ನ ತಂದೆ ಮಗಳು ಸರೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ, ನಮ್ಮ ಮನೆಗಿಂದ ಆಚೆ ತೆರಳಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ. ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಭಾಳ ಧೈರ್ಯ ಮಾಡ್ದಂಗಿದ್ದಾಳೆ ಹೆಣ್ಮಗಳು, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.